ನೋಡಿ ಮೊದಲಿಗೆ ನಾನು ನಿನ್ನೆ ಏನು ಶೃಂಗೇರಿನಲ್ಲಿ 3 ವರ್ಷದಿಂದ ಗೆದ್ದೂ ಅಧಿಕಾರ ವಂಚಿತರಾಗಿದ್ದರು ಇವರ ನಾಯಕರಾದಂಥ ರಾಹುಲ್ ಗಾಂಧಿಯವರು ಓಟ್ ಚೋರಿ ಅಂತ ಇಡೀ ದೇಶದಲ್ಲಿ ಟಮ್ ಹೊಡಿತಾ ಇದ್ದರು. ಆ ಓಟ್ ಚೋರಿ ಮಾಡಿ 3 ವರ್ಷ ಅಧಿಕಾರ ಅನುಭವಿಸಿದ್ರು. ಇವತ್ತು ಕೋರ್ಟಿಂದ ನ್ಯಾಯ ಸಿಕ್ಕಿದೆ. ನಮ್ಮ ಪಕ್ಷದ DN ಜೀವರಾಜ್ ಅವರು ಇವತ್ತು ಅಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ, MLA ಆಗಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಏನು ಓಟ್ ಚೋರಿ ಅಂತ ಒಂದು ಫೇಕ್ ನೆರೇಟಿವ್ನ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ಕ್ಷಮೆ ಕೇಳಬೇಕು, ಅವರು ಜನಗಳನ್ನ ಒಂದು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿ ನಾನು ರಘು ದದ್ದೇರವ್ರನ್ನ ಒತ್ತಾಯ ಮಾಡ್ತಾ, ಹಾಗೆ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು ಸಮರ್ಥ ಅವರು ಶಾಮ್ನೂರ್ ಅವರು ಗೆದ್ದಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಗೆದ್ದಿದ್ದಾರೆ, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏನು ದಾವಣಗೆರೆ ದಕ್ಷಿಣದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ಸು ಸಂಖ್ಯೆ ಮೇಲೆ ಗೆದ್ದಿರ್ಬೋದು, ಆದರೆ ನೈತಿಕವಾಗಿ ಕಾಂಗ್ರೆಸ್ ಇವತ್ತು ಅಲ್ಲಿ ಸೋತಿದೆ. ಯಾಕೆ ಅಂದರೆ ಸಮರ್ಥ್ ಶಾಮ್ನೂರ್ ಅವರು ಒಂದು ದೊಡ್ಡ ಪೊಲಿಟಿಕಲ್ ಎಸ್ಟಾಬ್ಲಿಷ್ಡ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರು. ಅವ್ರ ತಾತ ಸುಮಾರು 50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದವರು. ಅಷ್ಟೊಂದು ಸಾರಿ ಮಿನಿಸ್ಟರ್ ಆದವರು, MLA ಆದವರು. ಅವ್ರ ಮನೆಯಲ್ಲಿ SS ಮಲ್ಲಿಕಾರ್ಜುನ್ ಅವರು ಈಗ ಪ್ರಸ್ತುತ ಮಿನಿಸ್ಟರ್ ಆಗಿರೋರು. ಅವರು ತಾಯಿಯವರಾದಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು MP ಆಗಿರ್ತಕ್ಕಂಥವ್ರು. ಹಣಕಾಸು ಅವ್ರದ್ದು ಎಲ್ಲ ಈ ಪ್ರಭಾವ ಇದೆ ಅಲ್ಲಿ. ಅದಿದ್ರೆ ನಾನಿದ್ದೆ ಇವತ್ತು ಸಮರ್ಥಗೆ ಓಟ್ ಕಡಿಮೆ ಆಗಿದೆ ಅಂದರೆ ಕಾರಣ ಹಿ ಬಿಲಾಂಗ್ಸ್ ಟು ಫ್ಯಾಮಿಲಿ. ಅವರು ಆಗರ್ಭ ಶ್ರೀಮಂತರು. ಅವರು ಶಾಮ್ನೂರು ಫ್ಯಾಮಿಲಿ ಅನ್ನೋದೇ ಅವರಿಗೆ ಮೈನಸ್ ಪಾಯಿಂಟ್ ಹೊರತು ಪ್ಲಸ್ ಪಾಯಿಂಟ್ ಅಲ್ಲ. ಮೇಡಮ್ ವಾಟ್ ಎವರ್ ಸೆಡ್ ಅಂಡ್ ಡನ್ ಅದು ಅವ್ರಿಗೆ ಮೈನಸ್ ಪಾಯಿಂಟ್, ಇಟ್ಸ್ ನಾಟ್ ಅ ಪ್ಲಸ್ ಪಾಯಿಂಟ್. ಇವತ್ತೇನಾದ್ರೂ ಅವ್ರಿಗೆ ವೋಟ್ ಕಡಿಮೆ ಆಗಿದೆ ಅಂದ್ರೆ ಕಾರಣ ನೀವು ಇವತ್ತು ಏನ್ ಹೇಳ್ತಾ ಇದ್ದೀರಾ ನೈತಿಕ ಪ್ರಶ್ನೆ, ಆ ನೈತಿಕ ಪ್ರಶ್ನೆ ಅವ್ರಿಗೆ ಪ್ಲಸ್ ಆಗಿಲ್ಲ, ಅದು ಮೈನಸ್ ಆಗಿದೆ. ಹಂಗಾಗಿ ಆ ನೈತಿಕ ಪ್ರಶ್ನೆ ಅಲ್ಲಿ ಉದ್ಭವ ಆಗಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪ 5,000 ಅಂದ್ರೆ ಒಂದು 5-6 ಬೂತಲ್ಲಿ ಓಟ್ ಬಂದಿದ್ರೆ 2,500 ಬಂದ್ಬಿಡ್ತಾ ಇತ್ತು. ಒಬ್ಬ ಸಾಮಾನ್ಯ BJP ಕಾರ್ಯಕರ್ತ, ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋರು. ಭಾರತೀಯ ಜನತಾ ಪಕ್ಷ ಮತ್ತು NDA ಜಾತ್ಯತೀತ ಜನತಾ ದಳ ಒಂದು ಪ್ರಬಲವಾದ ಒಂದು ಫೈಟ್ ಕೊಟ್ಟಿರೋದಕ್ಕೆ ಅಲ್ಲಿ ಅಷ್ಟೊಂದು ಕಡಿಮೆ ಮಾರ್ಜಿನಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಯಾಕಂದ್ರೆ ವೆರಿ ಗುಡ್ ಚಾಯ್ಸ್. ಅಲ್ಲಿಗೆ ಮಾತ್ರ BJPಯ ಒಂದು ಗ್ರಾಬಿಂಗ್ ಪಾಯಿಂಟ್ ಆಯ್ಕೆ ಮಾಡಿರೋದು ಮಾತ್ರ. ಅದರ್ವೈಸ್ ಇವತ್ತು ಬಂದಿರುವಂತಹ ಓಟ್ಗಳು ಪ್ಯೂರ್ಲಿ ಪರ್ಸನಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಹಾಗೆ ಪರ್ಸನಲ್ ಆಗಿದೆ. ಬಿಜೆಪಿ ಕೂಡ ದಾವಣಗೆರೆನ ಸೋಲೋ ಸೀಟು ಅಂತ ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದವನ್ನ ಹಾಕ್ಬಿಟ್ಟು ಅವ್ರಿಗೆ ಗೊತ್ತಿರಲಿಲ್ಲ ಮುಸ್ಲಿಮರು ಬಂಡಾಯ ಹೇಳ್ತಾರೆ ಅನ್ನೋದು ನಿರೀಕ್ಷೆ ಮಾಡಿರಲಿಲ್ಲ ಅವರು. ಮುಸ್ಲಿಮರು ಇದೇ ಮೊದಲ ಬಾರಿಗೆ ಓಡಾಡಿದ್ದೀನಿ ಸರ್. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಜಾತಿಗಿಂತ ಅವರು ಬೆಳೆದು ಬಂದಂತಹ ರೀತಿ ಮತ್ತು ಅವ್ರು ನಡ್ಕೊಂಡಿರುವಂತಹ ರೀತಿ, ವೈಯಕ್ತಿಕವಾದಂತಹ ವರ್ಚಸ್ಸು ಅನ್ನೋದಕ್ಕಿಂತ ಹೀಸ್ ಅ ಗುಡ್ ಮ್ಯಾನ್ ಅನ್ನುವಂತ ಒಂದು ಪರ್ಸೆಪ್ಷನ್. ಭಾರತೀಯ ಜನತಾ ಪಕ್ಷದಲ್ಲಿ ಆ ರೀತಿಯಾದಂತ ಒಂದು ಸತ್ಸಂಪ್ರದಾಯ ಇದೆ. ಕಷ್ಟಪಟ್ಟು ಕೆಲಸ ಮಾಡಿದವರನ್ನ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನೋಡಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಟ್ಟಿದ್ದೀರಿ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಏನೋ ಒಂದು 2, 3, 4, 5, 6 ಹೇಳ್ಬೋದು ಬಿಟ್ಟರೆ ತೀರಾ ಇಡೀ ಚುನಾವಣೆಯಲ್ಲಿ ನಾವು ಸತ್ಸಂಪ್ರದಾಯ, ನಿಜವಾಗ್ಲೂ ಸಚ್ಚಾರಿತ್ರ್ಯರು, ನಿಜವಾಗ್ಲೂ ತುಂಬಾ ಜನಸಾಮಾನ್ಯರು, ತುಂಬಾ ಬಡವರು, ಶೋಷಿತರು, ದಲಿತರು, ದಮನಿತರು ಮತ್ತು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ಅಂತ ಆ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಾನು ಅಲ್ಲಿಂದ ಬಂದಿರೋದ್ರಿಂದ ತುಂಬಾ ಜವಾಬ್ದಾರಿತವಾಗಿ ಮಾತಾಡ್ತೀನಿ. ಅದಕ್ಕೆ ಕೇಳ್ತಾ ಇದ್ದೀನಿ. 15 ವರ್ಷದಿಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಎಲ್ಲಿ ಕೊಟ್ರು ನಿಮ್ಗೆ ಟಿಕೆಟ್? ಹೋಗ್ಲಿ ಒಂದು ನಿಗಮ ಮಂಡಳಿ, ಒಂದೇ ನಿಮಿಷ ಅದೆಲ್ಲ ಇಲ್ಲಿ ಪ್ರಶ್ನೆ. ನನ್ನ ವೈಯಕ್ತಿಕವಾಗಿರೋದು ಪ್ರಶ್ನೆ ನೋಡಿ. ಶಾಂತಾರಾಮ್ ಸಿದ್ದಿ ಅವ್ರ ಸಮಾಜ, ಸಿದ್ದಿ ಸಮಾಜ ಈ ರಾಜ್ಯದಲ್ಲಿ 25,000ಕ್ಕೂ ಮೇಲಿಲ್ಲ. ಹುಡುಕೊಂಡು ಬಂದವ್ರು ಒಳ್ಳೆ ಕಾರ್ಯಕರ್ತ. 224 ಕ್ಷೇತ್ರಗಳ ಸುಳ್ಳ್ಯದ ಭಾಗೀರಥಿ ಮುರಳ್ಯ ಅವರನ್ನ MLA ಮಾಡಿದ ಪಕ್ಷ ಭಾರತೀಯ ಜನತಾ ಪಕ್ಷ. ತಳವಾರ್ ಸಾಬಣ್ಣ ನಿಮ್ಗೆ ನಿಜವಾಗ್ಲೂ ಅವ್ರ MS ಆಗ ಮೊದಲು ನಿಮ್ಗೆ ಪರಿಚಯನೇ ಇರಲಿಲ್ಲ.
ಆದ್ರೆ ಒಬ್ಬ ಅಕಾಡೆಮಿಷಿಯನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಕ್ಷಕ್ಕೆ ಯಡಿಯೂರಪ್ಪ ಅವರು ಮಾಜಿ ಸಿಎಂ, ಅವ್ರ ಮಗ ರಾಜ್ಯಾಧ್ಯಕ್ಷರು, ಅವ್ರ ಇನ್ನೊಬ್ಬ ಮಗ MP, ಅವ್ರ ಇನ್ನೊಬ್ಬ ಮಗ MP. ಯಾವ ನೈತಿಕತೆ ಮೇಲೆ ನೀವು ಮಾತಾಡ್ತಾ ಇದ್ದೀರಿ? ಒಬ್ಬ ಸಾಮಾನ್ಯ ನೀವು ಯಾವ ನೈತಿಕತೆ ಮೇಲೆ ಮಾತಾಡ್ತಿದ್ದೀರಿ? ಇವಾಗ ನೀವು ನೈತಿಕತೆ ಪ್ರಶ್ನೆ ಎತ್ತಿದ್ರಲ್ಲ, ಒಂದ್ ನಿಮಿಷ, ನೀವು ನೈತಿಕತೆ ನೀವು ಸಮರ್ಥ ಅವರ ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಅವ್ರ ತಾಯಿ MP, ಅವ್ರ ಅಪ್ಪ ಮಿನಿಸ್ಟರು, ಅವ್ರ ತಾತ ಮಿನಿಸ್ಟರ್ ಆಗಿದ್ದಂತವ್ರು ಅಂತ. ಸೊ ಯಡಿಯೂರಪ್ಪ ಯಾರು, ಯಡಿಯೂರಪ್ಪನವರ ಮಗ ವಿಜೇಂದ್ರ ಯಾರು, ಇನ್ನೊಬ್ಬ ಮಗ ರಾಘವೇಂದ್ರ ಯಾರು? ನಿಮ್ಮ ಇಡೀ ಪಕ್ಷನೇ ಪರಿವಾರವಾದಕ್ಕೆ ಕೊಟ್ಟಿದ್ದೀರಿ. ಇನ್ನೇನು ಕರ್ನಾಟಕದ ರಾಜ್ಯಾಧ್ಯಕ್ಷ ಯಾರು ಸರ್? ಕರ್ನಾಟಕದ ರಾಜ್ಯಾಧ್ಯಕ್ಷ ಯಾರು ಸರ್? ಸ್ಟೂಡೆಂಟ್ ಆದಾಗಿಂದ ನಿಮಗೆ ಮಾತ್ರ ನೈತಿಕತೆ ಅವರು ಅಷ್ಟೇ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಅವರು ಅಷ್ಟೇ ಎಬಿಪಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಮರ್ಥ ಅವರು ಯಾವ್ದ್ರಲ್ಲಿ NS ಇನ್ನೊಂದಿದ್ರ ಕಾಂಗ್ರೆಸ್ ಅಲ್ಲಿ ಇದ್ರ ಏನ್ ಕೊಡುಗೆ ಅವ್ರದ್ದು ಕಾಂಗ್ರೆಸ್ಗೆ? ಏನ್ ಕೊಡುಗೆ? ಇಲ್ಲ ಮೇಡಮ್, ಅವ್ರ ಅರ್ಹತೆ ನಿಮ್ದು ನೈತಿಕ. ನೀವು ಪರಿವಾರವಾದ ಮಾಡಿದ್ರೆ ನಿಮಗೆ ನೈತಿಕತೆ, ಅವ್ರು ಮಾಡಿದ್ರೆ ನೈತಿಕತೆ ಅಲ್ಲ. ನೀವು ಮಾಡಿದ್ರೆ ನೀವು ಪರಿವಾರವಾದ ಮಾಡಿದ್ರೆ ನಿಮ್ದು ನೈತಿಕತೆ, ಬೇರೆ ಪಾರ್ಟಿಯವರು ಮಾಡಿದ್ರೆ ಅನೈತಿಕತೆ. ಸಿದ್ದರಾಮಯ್ಯ ಇದರಿಂದ ನೀವೆಲ್ಲ ಹೇಳ್ಕೊಂಡು ಬಂದ್ರು, ಇವತ್ತು ಅವ್ರ ಮಗನ್ನ MLC ಮಾಡಿ ಯಾವ ನೈತಿಕತೆ ಇಲ್ಲ ಮಾತಾಡೋದು. ಪರಿವಾರವಾದದ ಕುಟುಂಬ ರಾಜಕಾರಣದ ನೈತಿಕತೆ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ನೈತಿಕತೆ ಇಲ್ಲ. ಐ ವಿಲ್ ಕಮ್ ಬ್ಯಾಕ್. ನಾನು ಮತ್ತೆ ಅಶ್ವಿನ್ ಅವ್ರನ್ನ ಮಾತಾಡ್ಸ್ಬೇಕು. ಸ್ಮಾಲ್ ಬ್ರೇಕ್. 30 ಸೆಕೆಂಡ್. ಅಶ್ವಿನ್ ಒಂದೇ ಒಂದು ನಿಮಿಷ. ಮೇಡಮ್, ಇವತ್ತು ನಾನು ವಿಶೇಷವಾಗಿ ಈ ದೇಶದ ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಭಾರತದಲ್ಲಿ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಪ್ರಜಾತಂತ್ರ ಗೆದ್ದಿದೆ. ಯಾಕೆಂದರೆ ಮೊದಲನೇ ಬಾರಿಗೆ 5 ರಾಜ್ಯದ ಚುನಾವಣೆಗಳಲ್ಲಿ ಒಂದು ಸಣ್ಣ ಗಲಾಟೆ, ಒಂದು ಕೊಲೆ, ಒಂದು ಗುಂಡು ಸಿಡಿದಿಲ್ಲ. ಪೊಲೀಸ್ನವ್ರ ಬಂದೂಕಿಂದಾಗಲಿ, ರೌಡಿಗಳು ಬಂದೂಕಿಂದಾಗಲಿ, ಯಾವುದೋ ಪಕ್ಷದ ಕಾರ್ಯಕರ್ತನ ಬಂದೂಕಿಂದಾಗಲಿ ಒಂದು FIR ಆಗಲಿಲ್ಲ. ನೀವು ಹೇಳ್ತಾ ಇದ್ರಿ BJP ಕಾರ್ಯಕರ್ತರು ಹೋಗಿ ಅದನ್ನು ಹೊಡಿತಾ ಇದ್ದಾರೆ ಅದು ಹೊರಗಡೆ. ಅದೊಂದು ಬಿಡಿ ಘಟನೆ ಬಿಟ್ಟರೆ, ನಾನು ಬರೀ ವೆಸ್ಟ್ ಬೆಂಗಾಲ್ದು ಹೇಳ್ತಾ ಇಲ್ಲ, ಇಡೀ ಪಂಚರಾಜ್ಯದಲ್ಲಿ ಎಲ್ಲೂ ಒಂದು FIR ಆಗ್ತಾ ಇರಲಿಲ್ಲ ಚುನಾವಣೆಯಲ್ಲಿ. ಅಷ್ಟು ಚೆನ್ನಾಗಿ ಕೇಂದ್ರ ಮೀಸಲು ಪಡೆಗಳು, ರಕ್ಷಣಾ ಪಡೆಗಳು, ಚುನಾವಣಾ ಆಯೋಗ ಅಷ್ಟು ಚೆನ್ನಾಗಿ ಚುನಾವಣೆ ಮಾಡಿದೆ. ಅದೇ ಈ ಹಿಂದೆ 5 ವರ್ಷ ಹಿಂದೆ ಚುನಾವಣೆ ಆದಾಗ TMC ಕಾರ್ಯಕರ್ತರು ನಮ್ಮ 61 ಜನ ಕಾರ್ಯಕರ್ತರ ಮಾರಣ ಹೋಮ ಮಾಡಿದ್ರು. 5,000 ಕುಟುಂಬಗಳು ವೆಸ್ಟ್ ಬೆಂಗಾಲಿಂದ ಹೊರಗಡೆ ಬಂದುಬಿಟ್ಟು ಅವ್ರ ಹಿಂಸೆ ಚುನಾವಣೋತ್ತರ ಇದ್ರಿಂದ ಚುನಾವಣೆನ ಹಿಂಸೆನ ತಡ್ಕೊಳ್ಳೋಕ್ಕಾಗದೆ. ಆದರೆ ಇವತ್ತು ಚುನಾವಣಾ ಆಯೋಗ, ನಮ್ಮ ಕೇಂದ್ರದ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಅಷ್ಟು ಚೆನ್ನಾಗಿ ಅವ್ರಿಗೆ ರಕ್ಷಣೆ, ಪೊಲೀಸ್ ವ್ಯವಸ್ಥೆ ಏನು ಬೇಕು ಮಾಡಿಕೊಟ್ಟು ಮಾಡಿದ್ದಾರೆ. ನಾನು ಖಂಡಿತವಾಗ್ಲೂ ಚುನಾವಣಾ ಆಯೋಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.